ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ನಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಧಾನ್ಯಗಳನ್ನ ಬಳಸಿ ರಂಗೋಲಿ ಬಿಡೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀವಿ. ಅವೆಲ್ಲವನ್ನ ತೋರಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಅನ್ನಪೂರ್ಣ ತಾಳಿಕೋಟೆ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಅನ್ನಪೂರ್ಣ ತಾಳಿಕೋಟೆ ಅವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಧಾನ್ಯಗಳನ್ನ ಬಳಸಿ ನೀವು ರಂಗೋಲಿಯನ್ನ ಬಿಡ್ತಾ ಇದ್ದೀರಾ. ಯಾವೆಲ್ಲ ಧಾನ್ಯಗಳನ್ನ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮೊದಲು ಯಾವ್ಯಾವ ಸಂದರ್ಭಗಳಲ್ಲಿ ಈ ರೀತಿಯಾದ ರಂಗೋಲಿಗಳನ್ನ ಬಿಡಿಸ್ತಾರೆ ಅಂತ? ಮನೇಲಿ ಹಬ್ಬಗಳು ಇದ್ದಾಗ ಹಾಕ್ಬೋದು, ಅಥವಾ ಹೋಮ ಹವನಗಳು ಇದ್ದಾಗೂ ಯೂಸ್ ಮಾಡ್ತಿರ್ತಾರೆ. ಧಾನ್ಯಗಳು ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ಆವಾಗಲೂ ಹಾಕ್ಬೋದು. ಏನಾದರೂ ಇದು ಮನೆ ಒಳಗಡೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಈ ರಂಗೋಲಿ. ಖಂಡಿತ. ಆ ಕಾರ್ಯಕ್ರಮವನ್ನು ಅಂದರೆ ರಂಗೋಲಿ ಹಾಕೋದನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾವೆಲ್ಲ ಧಾನ್ಯಗಳನ್ನ ಬಳಸ್ತೀವಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಧಾನ್ಯಗಳ ರಂಗೋಲಿ ಹಾಕಲು ಬೇಕಾಗುವಂಥ ಮಟೀರಿಯಲ್ಸ್: ಮೈಸೂರು ಬೇಳೆ, ರಾಗಿ, ನವಣೆ, ಅಕ್ಕಿ ಮತ್ತು ಬಡ್ಸ್. ಅನ್ನಪೂರ್ಣವ್ರು ಏನು ಗೊತ್ತಾ, ಈಗ ನಾವು ರಂಗೋಲಿ ಅಂತ ಅಂದರೆ ಚಾಕ್ ಪೀಸ್ ಬಳಸ್ಕೊಳ್ತೀವಿ, ಅಥವಾ ರಂಗೋಲಿ ಪುಡಿನ ಬಳಸ್ಕೊಳ್ತೀವಿ, ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಬಣ್ಣಗಳನ್ನ ಫಿಲ್ ಮಾಡಿಕೊಂಡು ರಂಗೋಲಿ ಬಿಡಿಸೋದನ್ನು ನೋಡಿದ್ದೇವೆ. ಆದರೆ ನೀವು ಇವತ್ತು ನೀವು ಆ ಮೆಟೀರಿಯಲ್ಸ್ ಹೇಳ್ತಾ ಇದ್ರಲ್ಲ, ಏನನ್ನ ಬಳಸ್ತೀವಿ ಇವತ್ತಿನ ರಂಗೋಲಿ ಬಿಡೋಕ್ಕೆ ಅಂತ, ಎಲ್ಲೂ ಆ ಥಿಂಗ್ಸ್ ಕಾಣಿಸ್ಲಿಲ್ಲ ನನಗೆ. ಬರೀ ಧಾನ್ಯಗಳೇ ಕಂಡು ಬಂತು. ನನಗೆ ನನ್ನ ಜೊತೆಗೆ ನಮ್ಮ ವ್ಯೂವರ್ಸ್ಗೂ ಕೂಡ ಕುತೂಹಲ ಇದೆ, ಬರೀ ಧಾನ್ಯಗಳನ್ನೇ ಬಳಸಿ ನೀವು ಹೇಗೆ ರಂಗೋಲಿ ಬಿಡ್ಬೋದು ಅಂತ. ಶುರು ಮಾಡೋಣ. ಹಾಂ, ಈಗ ಮೊದಲಿಗೆ ನಾನು ಅಕ್ಕಿನ ತೆಗೆದುಕೊಡ್ತಾ ಇದ್ದೀನಿ. ಈ ಥರ ಇಲ್ಲಿ ಮಿಡ್ಲಿಗೆ ಸ್ವಲ್ಪ ಹಾಕ್ಕೋಬೇಕು. ಈ ಥರ ಕೈಯಿಂದ ಸ್ವಲ್ಪ ರೌಂಡಾಗೆ ಇದನ್ನು ಮಾಡ್ಕೋಬೇಕು. ಇದು ಧಾನ್ಯಗಳ ರಂಗೋಲಿ ತುಂಬ ಚೆನ್ನಾಗಿರ್ತದೆ ಮತ್ತು ಹಾಕೋಕ್ಕೂ ತುಂಬ ಈಸಿ. ಈ ಬಡ್ ತೊಗೊಳ್ತೀನಿ, ಇದರಿಂದ ಡಿಸೈನ್ ಮಾಡ್ತೀನಿ. ಮಾರ್ಕ್ ಮಾಡ್ಕೊಂಡೆ ಇದರಿಂದ. ಈಗ ನೋಡಿ, ಇದೊಂಥರ ಫ್ಲವರ್ ಟೈಪ್ ಅಂತೀಗ. ಇದನ್ನು ನಿಧಾನಕ್ಕೆ ಬೆರಳಿಂದ ಸ್ವಲ್ಪ ಈ ಥರ ಹಿಂಗೆ ರೌಂಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಪೆಟ್ಲ್ಸ್ ಮಾಡ್ಕೋತೀನಿ ನಾನು. ಈ ಥರ ಚಾಕ್ ಪೀಸ್ಲೆ ಪೆಟ್ಲ್ಸ್ ಮಾಡ್ಕೋತೀನಿ. ಈ ಧಾನ್ಯಗಳ ರಂಗೋಲಿ ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೋಬೋದು. ನಾನು ಇಲ್ಲಿ ಒಂಥರ ಡಿಸೈನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಾಗೆ ಡಿಸೈನ್ ಮಾಡ್ಕೋಬೋದು. ಈಗ ಇದನ್ನು ಪೆಟ್ಲ್ಸ್ ಮಾಡಿನಲ್ಲ, ಈ ಪೆಟ್ಲ್ಸ್ಗೆ ಈ ಬೇಳೆ ಯೂಸ್ ಮಾಡ್ತೀನಿ. ಪೆಟ್ಲ್ಸಿಗೆ ಇದನ್ನು ಹಾಕ್ತಾ ಹೋಗ್ತೀನಿ. ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಕೈಯಿಂದ ಪೆಟ್ಲ್ಸ್ ಶೇಪಿಗೆ ಇದನ್ನು ಮಾಡ್ಕೋಬೇಕು. ಈಗ ನೋಡಿ, ಈ ಚೆನ್ನಂಗಿ ಬೇಳೆಯಿಂದ ನಾನು ಇದರದ್ದು ಪೆಟ್ಲ್ಸ್ ಮಾಡಿಕೊಂಡೆ. ಆಮೇಲೆ ಈಗ ನೆಕ್ಸ್ಟ್ ನಾನು ಮತ್ತೆ ಅಕ್ಕಿ ತೊಗೊಳ್ತೀನಿ, ಮತ್ತೆ ರೌಂಡಾಗಿ ಹಾಕ್ತಾ ಹೋಗ್ತೀನಿ. ಈಗ ಅಕ್ಕಿಯಿಂದ ಇದನ್ನು ರೌಂಡಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಡಿಸೈನು. ಮತ್ತು ಈಗ ನಾನು ಈ ಚೆನ್ನಂಗಿ ಬೇಳೆನ ಯೂಸ್ ಮಾಡ್ತೀನಿ. ಇದನ್ನು ರೌಂಡಾಗಿ ಮತ್ತೆ ಇದಕ್ಕೆ ಬಾರ್ಡರ್ ಥರ ಈಗ ಹಾಕ್ತಾ ಹೋಗ್ತೀನಿ. ನಾವು ಇದನ್ನು ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಯಾಕೆಂದರೆ ಒಂದಕ್ಕೊಂದು ಕಾಳು ಮಿಕ್ಸ್ ಆದರೆ ಮತ್ತೆ ತೆಗಿಯೋಕ್ಕೆ ಬರೋದಿಲ್ಲ. ನಿಧಾನಾಗಿ ಹಾಕ್ಕೋಬೇಕು. ಈಗ ನೋಡಿ, ನಾನು ರಾಗಿನ ತೊಗೊಂಡಿದ್ದೀನಿ. ರಾಗಿಯಿಂದ ಈಗ ಮತ್ತೆ ಇದಕ್ಕೆ ಪೆಟ್ಲ್ಸ್ ಮಾಡ್ತಾ ಹೋಗ್ತೀನಿ. ತುಂಬ ಇದನ್ನಿರೋದ್ರಿಂದ ಉಳ್ಳಿ ಹೋಗ್ಬಿಡ್ತದೆ. ಇದು ನಿಧಾನಕ್ಕೆ ಹಾಕ್ಕೋಬೇಕು, ತುಂಬ ನಿಧಾನಕ್ಕೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಕೈಯಿಂದ ಈ ಥರ ಪೆಟ್ಲ್ಸ್ ಮಾಡ್ತಾ ಹೋಗಬೇಕು. ಈಗ ನವಣೆಯನ್ನು ತೊಗೋತೀನಿ. ಈ ನವಣೆಯಿಂದ ಮತ್ತೆ ಇನ್ನೊಂದು ಪೆಟ್ಲ್ಸ್ ಮಾಡ್ಕೋತೀನಿ.
ಈ ಥರ ಒಂದು ಪೆಟ್ಲು ನವಣೆ, ಒಂದು ಪೆಟ್ಲು ರಾಗಿ, ಈ ಥರ ಒಂದಾದಮೇಲೆ ಒಂಥರ ರೌಂಡಾಗಿ ಪೆಟ್ಲ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಈಗ ನಾನು ಒಂದು ನವಣೆ ಮತ್ತು ಒಂದು ರಾಗಿ ಈ ಥರ ಪೆಟ್ಲ್ಸ್ ಮಾಡಿಕೊಂಡು ಈಗ ಪೂರ್ತಿ ರೌಂಡಾಗಿ ಇದು ಫ್ಲವರ್ ಶೇಪಿಗೆ ಬಂತೀಗ. ಈಗಿನ ಇದೊಂದು ಪೆಟ್ಲಾದರೆ ಆಯಿತು. ಪೆಟ್ಲ್ಸ್ ಎಲ್ಲ ಪೂರ್ತಿ ಆಯ್ತು. ಈಗ ಮಿಡ್ಲಲ್ಲಿ ರಾಗಿ ಈ ಥರ ಧಾನ್ಯಗಳ ರಂಗೋಲಿ ಕಂಪ್ಲೀಟ್ ಆಯಿತು. ನೋಡಿ, ಈ ಥರ ಫ್ಲವರ್ ಥರ ಸುಂದರವಾಗಿ ಕಾಣಿಸುತ್ತೆ. ವೀಕ್ಷಕರೇ, ಇದು ನಮ್ಮ ಅನ್ನಪೂರ್ಣ ಅವರು ತೋರಿಸ್ಕೊಟ್ಟಿರುವಂಥ ಧಾನ್ಯಗಳನ್ನು ಬಳಸಿ ಬಿಡಿಸುವ ರಂಗೋಲಿ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು, ಸುಮಾರು 4ರಿಂದ 5 ರೀತಿಯ ಧಾನ್ಯಗಳನ್ನು ಅಲ್ಲಿ ಬಳಸಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇದರಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣುವಂಥ ಧಾನ್ಯಗಳಿದು ಅಂತ ಹೇಳ್ಬೋದು. ನವಣೆನ ಬಳಸ್ಕೊಳ್ಳಲಾಗಿದೆ, ಜೊತೆಗೆ ರಾಗಿಯನ್ನು ಬಳಸ್ಕೊಳ್ಳಲಾಗಿದೆ. ಎರಡೂ ಕಾಂಬಿನೇಷನ್ ನೋಡೋಕ್ಕೆ ತುಂಬ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಬೇಳೆನ ಇಲ್ಲಿ ಬಳಸಲಾಗಿದೆ, ಜೊತೆಗೆ ಅಕ್ಕಿನ ವೈಟ್ ಕಲರ್ ಆಗಿ ಬಳಸ್ಕೊಳ್ಳಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅದ್ಭುತವಾದಂಥ ರಂಗೋಲಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ತುಂಬ ಕಲರ್ಫುಲ್ ಅನ್ನಿಸ್ತಾ ಇದೆ, ಜೊತೆಗೆ ಮನೇಲೇ ಸಿಗುವಂಥ ಧಾನ್ಯಗಳು ಕೂಡ ಇದಾದ್ರಿಂದ ಅಟ್ಲೀಸ್ಟ್ ಈ ಬಣ್ಣಗಳನ್ನ ಬಳಸ್ಕೊಂಡ್ರೆ ಕೆಮಿಕಲ್ ಮಿಕ್ಸು ಅದು ಇದು ಅನ್ನೋ ಆ ಕಂಪ್ಲೇಂಟ್ ಕೂಡ ಇಲ್ಲ. ನಮಗೆ ಒಂದು ಉತ್ತಮವಾದ ರಂಗೋಲಿ ಜೊತೆಗೆ ಒಳ್ಳೆ ಫುಡ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ. ಹೇಗಿತ್ತು ನಮ್ಮ ಅನ್ನಪೂರ್ಣ ಅವರು ತಿಳಿಸ್ಕೊಟ್ಟಂಥ ಧಾನ್ಯಗಳನ್ನು ಬಳಸಿ ಬಿಡಿಸುವಂಥ ರಂಗೋಲಿ? ನಿಜಕ್ಕೂ ಅದ್ಭುತವಾದಂಥ ರಂಗೋಲಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾಕಂತಂದರೆ ಯಾವುದೇ ಕೆಮಿಕಲ್ಸ್ ಇಲ್ಲ, ಇಲ್ಲಿ ಬಳಪವನ್ನು ಬಳಸ್ಕೊಳ್ಳಾಗಿಲ್ಲ, ರಂಗೋಲಿ ಪುಡಿಯನ್ನು ಕೂಡ ಬಳಸ್ಕೊಳ್ಳದೆ ಬರೀ ಧಾನ್ಯಗಳನ್ನು ಬಳಸಿ ಮಾಡಿದಂಥ ರಂಗೋಲಿ ಇದಾಗಿತ್ತು. ನೀವು ಕೂಡ ಮನೇಲಿ ರಂಗೋಲಿನ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೀವಿ. ವಿರಾಮದ ನಂತರ ಮತ್ತೆ ಸಿಗ್ತೀವಿ.